ತಿರುಗಿಸ್ತಾರೆ ಅವ್ರು ನನ್ನ ಒಂದು ಕೃಷ್ಣಮೂರ್ತಿ ಇವನ್ನ ಯಾರನ್ನ ಒಬ್ಬನ ಅದು ಒಳಗೆ ಕುಂಡ್ರಿಸವ್ರೆ ನನ್ನ ಮಗಳ ಜೊತೆಗೆ ಎರಡು ಖಾತೆ ಆಗಿರೋದನ್ನ ಹೆಸರು ನನ್ನ ಮಗಳದು ಒಂದು ಅಜ್ಜಿ ಕುಂಡ್ರಿಸವ್ರೆ 11 ಅಂತಾವ ತಿರ್ಗಾ ಒಬ್ಬ ಹುಡುಗನ ಕುಂಡ್ರಿಸವ್ರೆ ಎಲ್ಲ ಮುಚ್ಚಿಕೊಂಡು ನಾನು ಇವಳೇನು ತೆಗಿಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಎಮ್ಮೆಲ್ಲಿ ಏನೇನು ಹೇಳಿದ 3 ವರ್ಷದಿಂದ ಓಡಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ಅರ್ಜಿ ಕೊಟ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಅವ್ರ ಥರ ಎಲ್ಲ ಒಂದು ದಾಖಲಾತಿ ಅನ್ನೋದಿದ್ದೀನಿ. ನಾನು ಕ್ವಾಲ್ಟಿಗೇರಾಗಂತೂ ಎಷ್ಟು ಕೊಟ್ಬಿಟ್ಟಿದ್ದೀನೋ. ಪೊಲೀಸ್ ಸ್ಟೇಷನ್ಗೆ ಎಷ್ಟು ಸತಿ ಹೋಗಿದ್ದೀನೋ. ಕೇಂದ್ರ ಸ್ವಾಮಿ ಅಜ್ಜಿ ಫೋಟೋ ಹೋಗ್ತಾರೆ, ಹೋಗಜ್ಜಿ ನಮಗೆ ಬರೋಲ್ಲ ಇಲ್ಲಿಗೆ ಅಲ್ಲಿಗೆನ ಅಂದರು. ತಿರ್ಗಾ ಒಂದು ಸತಿ ಏನು ಮಾಡಿರು, ಅಜ್ಜಿ ಈಗ ಅಜ್ಜಿ ಎಷ್ಟು ಸತಿ ಬಂದೈತೆ ಹೋಗ್ರ ನೀವೇ ಅದು ಎಂಥದ್ದು ಈ ಸತ್ತು ತಗೊಂಡಿರಿ ಅಂತ ಅಂದರು. ಇನ್ನೂ ಒಂದು ಸತಿ ಹೋಗಿ ಅಜ್ಜಿ ಅದೆಲ್ಲ ಪೀಡಿ ಹೊತ್ತು ಕೊಡೋದು ನಮಗೆ ಬರೋಲ್ಲ ಅಂತ ಅಂದ್ಬಿಟ್ಟು ಭಾಳಲ್ದಾರೆ ನಮ್ಮನ್ನು ಎತ್ತರಕ್ಕೆ ಬಿಟ್ಕೊಳ್ಳೋಣ ಪೊಲೀಸ್ನವರು. ನಾನು ಫಸ್ಟ್ಗೆನ ಅನ್ಯಾಯ ಆಗೈತೆ ಅಂತ ಸುಳ್ಳು ದಾಖಲಾತಿ ಮಾಡಿದ್ರಲ್ಲ, ನಾನು ದುಡ್ಡಿನ ಅರ್ಜೆಂಟ್ ಖಾತೆ ಮಾಡಿಬಿಡ್ಬೇಕು ಅಂದರು. ನಾನು ಮಾಡೋ ಸಾಲ 15 ಅಡಿ ರೋಡ್ ಹಿಂಗೂ ಮಾಡಿರಿ ನಾನು ಮಾಡಿಸ್ತೀನಿ ಅಂತ ನಾನು ಕೊಟ್ಟಿಡಿದ್ರೆ ಅವನು ಯಾರ ಅವ್ರ ಹೆಸರು ನನಗೆ ಬರೋಲ್ಲ. ಇದ್ರಾಗ ಅವ್ರಿ ಜೈಲಾಗ ಆಯನ ಅವ್ರನ್ನೂ ಪೊಲೀಸ್ನಾಗ ನಾನು ಹತ್ರ ಬಿಟ್ಕೊಂಡಿಲ್ಲ. 8 ಗಂಟೆನಾಗ 4 ಗಂಟೆನಾಗ ಕೈ ಕತ್ತರಿಸಿಬಿಟ್ಟೆ. ರಾತ್ರಿ 9 ಗಂಟೆ ಆದ್ರೆ ತುಮಕೂರು ನಮ್ಮ ಅಜ್ಜಿ ಬಂದು ತುಮಕೂರಾಗ ಎಲ್ಲ ನೋಡಿಸಿ ಇಲ್ಲೇ ಬರ್ಸ್ಕೊಂಡು ಅರ್ಜಿ ಕೊಟ್ಟು ಅದನ್ನು ಗ್ರಾಮ ಪಂಚಾಯತಿ ಆಟ ಆಡಿಸ್ತಾವ್ರೆ. ಯಾವುದೊಂದು ಫೈಲು ಇವ್ರ ಹತ್ರನೂ ಕ್ಲಿಯರ್ ಆಗಿಲ್ಲ. ಬರ್ತಾರೆ ಇದು ಒಂದು ದಿನನೂ ಆಫೀಸಲ್ಲಿ ಇರಲ್ಲ. ಅವರು ಎಲ್ಲ ಇನ್ ಟೈಮಿಗೆ ಆಫೀಸಲ್ಲಿ ಇರಲ್ಲ. ಯಾವುದೋ 9:30 10 ಗಂಟೆಗೂ ಬರ್ತಾರೆ, ಅರ್ಧ ಗಂಟೆಯಿಂದ ಹೊರಟೋಗ್ಬಿಟ್ರು. ಕೇಳಿದ್ರೆ ಅಲ್ಲಿ ಮೀಟಿಂಗು, ಅಲ್ಲಿ ಸ್ಥಳ ವೀಕ್ಷಣೆ, ಯಾವ ಸ್ಥಳ ವೀಕ್ಷಣೆನೂ ಇಲ್ಲ. ಇವರಿಗೆ ಕೆಲಸನೇ ಗೊತ್ತಿಲ್ಲ. ಇಲ್ಲ ತಹಸೀಲ್ದಾರಿಗೆ ಗೊತ್ತಿರೋವಷ್ಟು ಗೊತ್ತಿಲ್ಲ ಅನ್ಸುತ್ತೆ. ಯಾಕೆಂತಂದ್ರೆ ಯಾವುದೊಂದು ಫೈಲ್ ಆದರೂ ತಹಸೀಲ್ದಾರಿಗೆ ಕೇಳ್ರಿ, ಇಲ್ಲ DC ಅವ್ರಿಗೆ ಕೇಳ್ರಿ. ಮತ್ತು ನೀವು ಯಾಕೆ ಸ್ವಾಮಿ ಇದ್ದೀರಾ? ನೀವು ತುಮಕೂರು ಜಿಲ್ಲೆಗೆ ಉಪವಿಭಾಗಾಧಿಕಾರಿಯಾಗಿ ಯಾಕಿದ್ದೀರಾ? ನಾವು ಈ ಕೂಡಲೇ ಒತ್ತಾಯ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಕೂಡಲೇ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಇವತ್ತು ಸಾಂಕೇತಿಕವಾಗಿ ಆಮ್ ಆದ್ಮಿ ಪಾರ್ಟಿ ಮತ್ತು ಕನ್ನಡಪರ ಸಂಘಟನೆ ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಮುಂದೊಂದು ದಿನ ಇದೇ ಅಧಿಕಾರಿ ಕೆಲಸ ಮಾಡ್ದಲೇ ಇದ್ದರೆ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ. ಉಪವಿಭಾಗಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ.